ಎಎಸ್ ಮೂರ್ತಿಯವರ ನೆನಪಿನಲ್ಲಿ ಬೆಂಗಳೂರಿನ ಹನುಮಂತನಗರದ ನರರಾಯಗುಡ್ಡದಲ್ಲಿ ಕಲೋತ್ಸವ 2014ರ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತು ಇಡೀ ದಿನ ಚಿತ್ರಕಲಾ ಸ್ಪರ್ಧೆ, ವಿವಿಧ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಡಾಕ್ಟರ್ ಶಾಲೆ ರಜನೀಶ್ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಸುಭಾಷ್ ಕಮ್ಮಾರ್ ಅವರಿಗೆ ಈ ಸಂದರ್ಭದ ನೆನಪಿನ ಕಾಣಿಕೆಯನ್ನು ನೀಡಿ ಕಲಾವಿದರನ್ನು ತಾವು ಗೌರವಿಸಬೇಕು ಅಂತ ವಿನಂತಿ. ಇವತ್ತಿನ ಈ ಸಾಂಸ್ಕೃತಿಕ ಉತ್ಸವ ಬಹಳ ಕಳಕಳಿಯಾಗಿ ಸುಂದರವಾಗಿ ಈ ವೇದಿಕೆಯಲ್ಲಿ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸ್ಮಿತಾ ನೀಡಲಿದ್ದಾರೆ. ನೋಡೋಣ ಬನ್ನಿ. ನಾನಿವತ್ತು ಬೆಂಗಳೂರಿನ ರಾಮಾಂಜನೇಯ ಗುಡ್ಡದಲ್ಲಿ ನಡೀತಿರೋ ಕಲೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಕಲೋತ್ಸವ ಅಂದ್ರೆ ನಿಮ್ಮೆಲ್ಲರಿಗೂ ಕೇವಲ ಇಲ್ಲಿ ಹಾಡು, ನೃತ್ಯ, ನಾಟಕ, ಕಲಾ ಪ್ರದರ್ಶನ ನಡೆಯುತ್ತೆ ಅಂತ ಅನ್ಕೊಂಡಿದ್ರೆ ಖಂಡಿತ ನಿಮ್ಮ ಊಹೆ ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲ ಏಜ್ ಗ್ರೂಪ್ನವ್ರಿಗೂ ಅಟ್ರಾಕ್ಟ್ ಮಾಡುವಂತಹ ಅನೇಕ ಇವೆಂಟ್ಗಳು ನಡೀತಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಟ್ಯಾಟೂ ಹಾಕಿಸ್ಕೊಳ್ತಾ ಇದ್ದಾರೆ ಜನ. ಇಲ್ಲಿ ಲೈನ್ ಅಲ್ಲಿ ನಿಂತು ಸಾಲಾಗಿ ನಿಂತು ಟ್ಯಾಟೂನ ಹಾಕಿಸ್ಕೊಳ್ತಾ ಇದ್ದಾರೆ. ನಾನು ಕೂಡ ಕಲೋತ್ಸವಕ್ಕೆ ಬಂದಿದ್ದೀನಿ, ಅದರ ಜೊತೆಗೆ ಟ್ಯಾಟೂ ಕೂಡ ಹಾಕಿಸ್ಕೊಳ್ತಾ ಇದ್ದೀನಿ. ಬನ್ನಿ ಹೋಗೋಣ. ವೀಕ್ಷಕರೇ, ಈಗಾಗಲೇ ನನ್ನ ಕೈಯಲ್ಲಿ ಸುವರ್ಣ ನ್ಯೂಸ್ನ ಟ್ಯಾಟೂ ರೆಡಿ ಆಗಿದೆ. ಕಲೋತ್ಸವದಲ್ಲಿ ಭಾಗಿಯಾಗಿದ್ದೀನಿ, ಟ್ಯಾಟೂವನ್ನ ಹಾಕಿಸ್ಕೊಂಡಾಗಿದೆ. ಇದಿಷ್ಟೇ ಅಲ್ಲ, ಟ್ಯಾಟೂ ತರ ಸಾಕಷ್ಟು ಎಕ್ಸೈಟ್ಮೆಂಟ್ಗಳು ಇನ್ನೂ ಕೂಡ ಕಲೋತ್ಸವದಲ್ಲಿ ಸಾಕಷ್ಟು ಬಾಕಿ ಇದೆ. ಅದೆಲ್ಲವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಕಲೋತ್ಸವದಿಂದ ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಸ್ಮಿತಾ ರಂಗನಾಥ್, ಸುವರ್ಣ ನ್ಯೂಸ್.